ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ನಿಧನ ಹೊಂದಿದ್ದಾರೆ. ಇನ್ನು ಆಸ್ಪತ್ರೆಯಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತಿದೆ. 94 ವರ್ಷದ ಎಸ್.ಎಲ್. ಭೈರಪ್ಪ ಅವರು ನಿಧನ ಹೊಂದಿದ್ದಾರೆ. ಇನ್ನು ಆಸ್ಪತ್ರೆಯಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನದವರೆಗೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿದ್ದಾರೆ. ಮಧ್ಯಾಹ್ನ 2 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಯ ನಂತರವಾಗಿ ಮೈಸೂರಿಗೆ ಪಾರ್ಥಿವ ಶರೀರ ಕೂಡ ಶಿಫ್ಟ್ ಆಗುತ್ತೆ. ಸಂಜೆ ಮೈಸೂರಿನ ಕಲಾ ಮಂದಿರದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು ಕಡೆ ಬೆಂಗಳೂರಿನಲ್ಲಿ, ಮತ್ತೊಂದು ಕಡೆ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ತಯಾರಿಯನ್ನು ಕೂಡ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ ಮೈಸೂರಿನಲ್ಲಿ ನೆರವೇರಲಿದೆ ಅಂತ್ಯಕ್ರಿಯೆ. ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಭೌತಿಕವಾಗಿ ಇವತ್ತು ಭೈರಪ್ಪನವರು ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಅವರು ಸಾಹಿತ್ಯ ಲೋಕಕ್ಕೆ, ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಪಾರ. ಕನ್ನಡ ಭಾಷೆ ಮಾತ್ರವಲ್ಲ, ಚೀನಾ ಇರ್ಬೋದು, ರಷ್ಯಾ ಭಾಷೆಗೂ ಕೂಡ ಅವರ ಸಾಹಿತ್ಯಗಳು ಭಾಷಾಂತರ ಕೂಡ ಆಗಿತ್ತು. ಅಲ್ಲಿನ ಜನರು ಕೂಡ ಅವರನ್ನು ಬಹಳಷ್ಟು ಕೊಂಡಾಡಿದರು, ಮೆಚ್ಚಿಕೊಂಡಿದ್ರು. ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಖ್ಯಾತಿಯನ್ನು ಗಳಿಸಿದಂತಹ ಸಾಹಿತಿ ಅಂದರೆ ಅದು ಎಸ್.ಎಲ್. ಭೈರಪ್ಪ ಅವರು. ಅವರ ಕಾದಂಬರಿಗಳನ್ನು ಕೂಡ ಓದ್ತಾ ಇದ್ದರೆ ಮತ್ತಷ್ಟು ಓದಬೇಕು ಅನ್ನುವಂಥ ಆಸೆ ಕೂಡ ಉಂಟಾಗುತ್ತೆ. ಯಾವಾಗ ಮತ್ತೊಂದು ಪುಸ್ತಕ ಬರುತ್ತಪ್ಪ, ಇವುದು ಮತ್ತೊಂದು ಕಾದಂಬರಿ ಯಾವಾಗ ಬರುತ್ತೆ ನೋಡಿ. ಅವರ ಕಾದಂಬರಿಗಳಿಗೆ ಎಷ್ಟು ಫ್ಯಾನ್ಸ್ ಇದ್ರು ಅಂತಂದರೆ, ಜೊತೆಗೆ ಅವರ ಕಾದಂಬರಿಗಳೆಲ್ಲವೂ ಕೂಡ ಚಿತ್ರಗಳಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಬಹಳಷ್ಟು ಚಿತ್ರಗಳಾಗಿದೆ, ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು. ತನ್ನ ಸಾಹಿತ್ಯದ ಶೈಲಿಯ ಮೂಲಕವಾಗಿ ಜನರ ಮನಸ್ಸನ್ನು ಗೆದ್ದಂತಹ ಭೈರಪ್ಪನವರು ಇವತ್ತು ನಮ್ಮನ್ನು ಎಲ್ಲರನ್ನೂ ಕೂಡ ಆಗಲಿದ್ದಾರೆ. ಬಟ್ ಅವರ ಕೊಡುಗೆಗಳಿದೆಯಲ್ಲ, ಅದಕ್ಕೆ ಯಾವತ್ತೂ ಕೂಡ ಅಜರಾಮರ. ಇನ್ನು ಆಸ್ಪತ್ರೆಯಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನದವರೆಗೆ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 2 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಯ ನಂತರವಾಗಿ ಮೈಸೂರಿಗೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಜೊತೆಗೆ ಮೈಸೂರಿನಲ್ಲಿಯೂ ಕೂಡ ಅವರ ಕುಟುಂಬಸ್ಥರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಸೊ ಎಲ್ಲರೂ ಕೂಡ ಸಂಜೆ ಕಲಾಮಂದಿರದಲ್ಲಿ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ. ನಾಳೆ ಮಧ್ಯಾಹ್ನ ಮೈಸೂರಿನಲ್ಲಿ ನೆರವೇರಲಿದೆ ಅಂತ್ಯಕ್ರಿಯೆ. ಇವತ್ತು ಅವರ ಮಗ ಬರಬೇಕಾಗಿತ್ತು, ಸೊ ಆ ಒಂದು ಕಾರಣವಾಗಿ ತಡ ಆಯಿತು ಅಷ್ಟೇ. ಈ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಅವರ ಮಗ ಬಂದರೆ, ಈಗಾಗಲೇ ಕಾಯ್ತಾ ಇದ್ದಿದ್ದು ಅವರ ಮಗ ಬರಬೇಕು, ಅವರು ಕೂಡ ಅಂತಿಮ ನಮನವನ್ನು ಅಥವಾ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಬಂದ್ರೆ ಅವ್ರ ಮಗ, ಜೊತೆಗೆ ಶಿಫ್ಟ್ ಎಷ್ಟೊತ್ತಿಗೆ ಮಾಡ್ತಾರೆ, ಅಲ್ಲಿ ಯಾವ ರೀತಿಯಾಗಿ ಮೈಸೂರಿಗೆ ನೋಡ್ತಾ ಇರ್ಬೋದು. ಅಂದ್ರೆ ಇಲ್ಲಿಗ ಏನು ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರವನ್ನ ಇದೀಗ ಕುಟುಂಬಸ್ಥರಿಗೆ ಹಸ್ತಾಂತರ ನೋಡಿ, ಮೈಸೂರಿಗೆ ಇವತ್ತು ಸಂಜೆಗೆ ಶಿಫ್ಟ್ ಆಗಲಿರುವಂಥದ್ದು ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರ. ಈಗಾಗಲೇ ಬಹಳಷ್ಟು ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೆಲೆಬ್ರಿಟಿಗಳು ಎಲ್ಲರೂ ಕೂಡ, ಈಗ ಗಣ್ಯರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಕೂಡ ಈಗಾಗಲೇ ಪಡೆದುಕೊಳ್ತಾ ಇದ್ದಾರೆ. ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿರುವಂಥದ್ದು ಎಸ್.ಎಲ್. ಭೈರಪ್ಪ ಅವರು. ಅವರ ಒಂದೊಂದು ಅಕ್ಷರಗಳಿರ್ಬೋದು, ಪದಗಳ ಜೋಡಣೆ ಇರ್ಬೋದು, ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡುವಂಥ ಸಾಹಿತ್ಯ ಅವರು. ಸೊ ಇನ್ನು ಮೋದಿಯವರೇ ಅವರನ್ನು ಹಾಡಿ ಕೊಂಡಾಡಿದರು. ಸಿ.ಎಂ. ಸಿದ್ದರಾಮಯ್ಯ ಅವರ ಹಾದಿಯಾಗಿಯೂ ಕೂಡ ಈಗಾಗಲೇ
ಎಲ್ಲ ಗಣ್ಯರು ಕೂಡ, ರಾಜಕೀಯ ನಾಯಕರು ಇರ್ಬೋದು, ಸಿನಿಮಾ ಸೆಲೆಬ್ರಿಟಿ ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ, ಕಂಬನಿ ಮಿಡಿತಾ ಇದ್ದಾರೆ. ಎಸ್.ಎಲ್. ಭೈರಪ್ಪ ಅವರ ವ್ಯಕ್ತಿತ್ವವೇ ಹಾಗೆ. ಅಕ್ಕಪಕ್ಕದ ಮನೆಯವರು ಕೂಡ ಮಾತನಾಡ್ತಾ ಇದ್ರು, ಅವ್ರ ಬಗ್ಗೆ ಹೇಳ್ತಾ ಇದ್ರು. ನಡ್ಕೊಂಡು ಹೋಗಬೇಕಾದ್ರೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಹಮ್ಮು ಭಿಮ್ಮು, ನಾನೊಬ್ಬ ಸೆಲೆಬ್ರಿಟಿ, ದೊಡ್ಡ ವ್ಯಕ್ತಿ ಅನ್ನುವಂಥ ಯಾವುದೇ ರೀತಿಯಾದಂತಹ ಹಮ್ಮು ಭಿಮ್ಮು ಇಲ್ಲದೆ ಎಲ್ಲರನ್ನೂ ಕೂಡ ಊಟ ಆಯ್ತಮ್ಮ, ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ, ಹೀಗೆ ಅಕ್ಕಪಕ್ಕದ ಮನೆಯವರು ಎಲ್ಲರ ಜೊತೆಯಲ್ಲೂ ಕೂಡ ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡು ಮಾತನಾಡಿಸ್ಕೊಂಡು ಖುಷಿಯಿಂದ ಲವಲವಿಕೆಯಿಂದ ಇರ್ತಾ ಇದ್ದಂತಹ ವ್ಯಕ್ತಿತ್ವ ಎಸ್.ಎಲ್. ಭೈರಪ್ಪ ಅವ್ರಿಗೆ. ಜೊತೆಗೆ ಏನು ಅನಿಸುತ್ತೆ ಅದನ್ನು ಹಾಗೆಯೇ ಹೇಳ್ಬಿಡ್ತಾ ಇದ್ರು. ಇದು ತಪ್ಪು ಅಂದರೆ ಇದು ತಪ್ಪು ಅಷ್ಟೇ, ನಿಮಗೆ ಹರ್ಟ್ ಆದರೂ ಪರವಾಗಿಲ್ಲ, ಇದು ತಪ್ಪು ಅಂದರೆ ತಪ್ಪೇ, ಇದು ಸರಿ ಅಂದರೆ ಸರಿ, ಈ ರೀತಿಯಾಗಿ ಹೇಳುವಂತಹ ವ್ಯಕ್ತಿತ್ವ. ಅವರ ಬರವಣಿಗೆಯ ಮೂಲಕವಾಗಿ ನಮ್ಮನ್ನು ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡಿದವರು. ಮತ್ತಷ್ಟು ಓದಬೇಕು, ಅವರ ಸಾಹಿತ್ಯಗಳನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಆಸೆಯನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ರು. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಎಸ್ ಮಂಜುನಾಥ್, ಕಂಟಿನ್ಯೂ ಮಾಡಿ, ಯಾವ ರೀತಿಯಾಗಿ ಸಿದ್ಧತೆಗಳು ಮೈಸೂರಿನಲ್ಲಿ ಆಗಿದೆ, ಜೊತೆಗೆ ಅವರ ಮಗ ಬಂದ್ರ, ಏನಿದೆ ಅಪ್ಡೇಟ್ಸ್? ಕುಸುಮ, ಇದೀಗ ತಾನೇ ಏನು ಹಾಸನದಲ್ಲಿರುವಂತಹ ರಾಷ್ಟ್ರಸ್ಥಾನ ಆಸ್ಪತ್ರೆಯಿಂದ ಅಂದ್ರೆ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರ ನಿನ್ನೆಯಿಂದ ಆಸ್ಪತ್ರೆಯಲ್ಲಿತ್ತು. ಈಗ ಕುಟುಂಬಸ್ಥರಿಗೆ ಅವರ ಅಂದ್ರೆ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರವನ್ನ ಈಗ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಸದ್ಯ ಇದೀಗ ಆಸ್ಪತ್ರೆಯಿಂದ ಈಗ ನೀವು ಗಮನಿಸ್ತಾ ಇರ್ಬೋದು, ಈಗ ರವೀಂದ್ರ ಕಲಾಕ್ಷೇತ್ರದ ಕಡೆ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರ ರವಾನೆ ಆಗ್ತಿದೆ. ಅಂದ್ರೆ ರವೀಂದ್ರ ಕಲಾಕ್ಷೇತ್ರದ ಕಡೆ ಹೋಗ್ತಿರುವಂತದ್ದು. ಅಲ್ಲಿ ಅಂದ್ರೆ ಈಗ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರು ಕೂಡ ಅಂತಿಮ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಯನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಸಾಕಷ್ಟು ಸಾಹಿತಿಗಳಾಗಿರ್ಬೋದು, ಹಿರಿಯ ನಟ ನಟಿಯರಾಗಿರ್ಬೋದು, ರಾಜಕೀಯ ಗಣ್ಯರು ಸೇರಿದಂತೆ ಅನೇಕರಿಗೆ ಅಲ್ಲಿ ಅಂತಿಮ ದರ್ಶನವನ್ನ ಮಾಡಲಾಗಿದೆ. ಅಲ್ಲಿ 2 ಗಂಟೆವರೆಗೂ ಕೂಡ ಅಲ್ಲಿ ಅಂತಿಮ ದರ್ಶನ ಆಗುತ್ತೆ. 2 ಗಂಟೆ ನಂತರ ಮೈಸೂರಿಗೆ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರ ಹೋಗುತ್ತೆ ಅಂತೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯ ಅವರ ಒಬ್ಬ ಹಿರಿಯ ಪುತ್ರ ಕೂಡ ಲಂಡನ್ ನಿಂದ ಬರ್ಬೇಕಾಗಿದೆ. ಸೊ 10:30, 11 ಗಂಟೆ ಅಷ್ಟರಿಗೆ ರವೀಂದ್ರ ಕಲಾಕ್ಷೇತ್ರದಕ್ಕೆ ಹಿರಿಯ ಪುತ್ರ ಬರ್ತಾರೆ ಅಂತೇಳಿ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಅದಾದ ನಂತರ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಒಂದ್ ಕಡೆ ಅಂತಿಮ ದರ್ಶನಕ್ಕೆ ಸಜ್ಜಾಗಿದ್ರೆ, ಮತ್ತೆ 2 ಗಂಟೆಯಿಂದ ಮೈಸೂರಲ್ಲೂ ಕೂಡ ಒಂದಿಷ್ಟು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಅದಾದ ನಂತರ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರ್ಕಾರಿ ಸಕಲ ಗೌರವದೊಂದಿಗೆ ಅವರನ್ನ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೂ ಕೂಡ ಶಿಫ್ಟ್ ಆಗಲಿದೆ. ಈಗಾಗಲೇ ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನು ಕೂಡ ಕೊಡಲಾಗಿರುವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ನೋಡಿ 2 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದಾದಂತಹ ನಂತರವಾಗಿ ಅವರು ಮೈಸೂರು ಭಾಗದವರು ಆಗಿರುವಂತಹ ಕಾರಣವಾಗಿ ಹಾಸನದವರು ಅವರು ಮೈಸೂರಿನಲ್ಲಿ ಅಂತ್ಯಕ್ರಿಯೆ ನಡೆಯುವಂತಹ ಕಾರಣವಾಗಿ ಮೈಸೂರಿಗೆ 2 ಗಂಟೆಯ ನಂತರವಾಗಿ ಶಿಫ್ಟ್ ಮಾಡಲಾಗುತ್ತೆ. ಆನಂತರವಾಗಿ ಅಲ್ಲಿಯೂ ಕೂಡ ಒಂದಷ್ಟು ಸಮಯಗಳ ಕಾಲ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ಬೇಕು ಅಂತ ಹೇಳಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಕೂಡ ನಾಳೆ ನೆರವೇರಲಿದೆ. ನೋಡಿ, ಸಾಹಿತ್ಯ ಲೋಕಕ್ಕೆ ನಾವೆಲ್ಲರೂ ಕೂಡ ಕನ್ನಡ ಮಾತನಾಡ್ತೀವಿ, ಆದರೆ ಕನ್ನಡ 10% ಅಷ್ಟೇ ನಾವು ಮಾತನಾಡುವಂಥದ್ದು. ಆದರೆ ಕಂಪ್ಲೀಟಾಗಿ ಕನ್ನಡ ಸಾಹಿತ್ಯಕ್ಕೆ 100% ಕೊಡುಗೆ ಅಂತಾರಲ್ಲ, ವ್ಯಕ್ತಿ ಇಲ್ಲದೆ ಇರಬಹುದು, ಭೌತಿಕವಾಗಿ ವ್ಯಕ್ತಿ ಇಲ್ಲದೆ ಇರಬಹುದು, ಆದರೆ ಅವ್ರು ಕೊಟ್ಟಿರುವಂತಹ ಕೊಡುಗೆಗಳು ಎಷ್ಟು ಅಜರಾಮರವಾಗಿ ಇರುತ್ತೆ ಅನ್ನೋದಕ್ಕೆ ಒಂದು ರೀತಿಯಾಗಿ ಸಾಕ್ಷಿಗಳು. ಈಗ ಹುಟ್ಟಿದಂತಹ ವ್ಯಕ್ತಿ ಏನೂ ಸಾಧನೆ ಮಾಡದೆ ಹಾಗೆ ಹೋದರೆ ಖಂಡಿತವಾಗಿಯೂ ನಾಳೆ ನಮ್ಮನ್ನು ಎಲ್ಲರೂ ಕೂಡ ಮರೆತು ಬಿಡ್ತಾರೆ, ನಾವು ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಬಟ್ ಭೈರಪ್ಪನವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ಅವರ ಕೊಡುಗೆ ಇದೆಯಲ್ಲ, ಎಲ್ಲ ಕಾಲಕ್ಕೂ ಕೂಡ ಅದು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು. ಅವರ ಸಾಹಿತ್ಯ ಲೋಕ ಇರ್ಬೋದು, ಅವರ ಪದಗಳ ಜೋಡಣೆ ಇರ್ಬೋದು, ಎಲ್ರಿಗೂ ಕೂಡ ಬಹಳಷ್ಟು ಅರ್ಥಗರ್ಭಿತವಾಗಿ ಅರ್ಥವಾಗುವಂತಹ ರೀತಿಯಾಗಿ ಮತ್ತಷ್ಟು ಓದಬೇಕು ಅನ್ನುವಂತಹ ರೀತಿಯಾಗಿ ಕುತೂಹಲವನ್ನು ಮೂಡಿಸುವಂತಹ ರೀತಿಯಾಗಿ ಬರಿತಾ ಇದ್ರು. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಅವರು. ಈಗಾಗಲೇ ರವೀಂದ್ರ ಕಲಾಕ್ಷೇತ್ರದಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್, ಈಗಾಗಲೇ ಪಾರ್ಥಿವ ಶರೀರ ಆಸ್ಪತ್ರೆಯಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಆಗಿದೆಯಾ? ಜೊತೆಗೆ ಅಲ್ಲಿ ಯಾವ ರೀತಿಯಾದಂತಹ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ? ಎಷ್ಟು ಗಂಟೆಯವರೆಗೂ ಕೂಡ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗಿದೆ? ಸುಚಿತ್ರಾ.
ಕುಸುಮ, ಏನು ನಿನ್ನೆ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ವಿಧಿವಶರಾದರು. ಇವತ್ತು ರಾಷ್ಟ್ರೋತ್ಥಾನ ಆಸ್ಪತ್ರೆಯಿಂದ ಇದೀಗ ಏನು ರವೀಂದ್ರ ಕಲಾಕ್ಷೇತ್ರದವರೆಗೂ ಕೂಡ ಅವರ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಸದ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಡಲಾಗುತ್ತೆ. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅಲ್ಲಿ ಅವರ ಒಂದು ಫೋಟೋವನ್ನು ಇಟ್ಟು ಈಗಾಗಲೇ ಸಾಕಷ್ಟು ನಟ ನಟಿಯರು ಹಾಗೂ ಹಿರಿಯ ಕಲಾವಿದರು ಕೂಡ ಈ ಒಂದು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿರುವಂಥದ್ದು. ಹಾಗೆ ಅವರ ಅಂತಿಮ ದರ್ಶನವನ್ನು ಇವತ್ತು ಜನರಿಗೂ ಕೂಡ ನೋಡೋದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಲಾಗಿರುವಂಥದ್ದು. ನಂತರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಮೈಸೂರಿಗೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ ಸಾಕಷ್ಟು ಒಂದು ಬ್ಯಾರಿಕೇಡನ್ನು ಹಾಕಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಉದ್ದಕ್ಕೂ ಕೂಡ ಸಾವಿರಾರು ಮಂದಿ ಅವರ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಜೊತೆಗೆ ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅವರ ಒಂದಷ್ಟು ಏನು ಕಾದಂಬರಿಗಳಾಗಿರ್ಬೋದು, ಜೊತೆಗೆ ಅವರ ಕಾವ್ಯಗಳಾಗಿರ್ಬೋದು ಜನಕ್ಕೆ ಅಚ್ಚುಮೆಚ್ಚು. ಅವರ ಬರಹ ಅಂದ್ರೆ ಕೂಡ ಜನಕ್ಕೆ ಹುಚ್ಚಿಡಿಸ್ತಾ ಇತ್ತು. ಆದರೆ ಈ ಬಗ್ಗೆ ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಈ ಬಗ್ಗೆ ಏನು ಹೇಳ್ತಾರೆ ಅಂತ. ಹೌದು, ಶ್ರೀ ಎಸ್.ಎಲ್. ಭೈರಪ್ಪ ಅವರು ನಮ್ಮ ಭಾರತದ ದೇಶ ಕಂಡ ಅತ್ಯಂತ ದೊಡ್ಡ ಮಟ್ಟದ ಸಾಂಸ್ಕೃತಿಕ ರಾಯಭಾರಿ ಹೇಳಬೇಕು ಅಂದರೆ, ಅವರ ಅಗಲಿಕೆ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಮತ್ತು ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಮತ್ತು ಅವರ ಕಾದಂಬರಿಗಳು ಏನಿದೆ, ಅವರು ನಮ್ಮ ಜೀವನ ಮಟ್ಟನ ಸುಧಾರಿಸೋಕ್ಕೋಸ್ಕರನೇ ಕಾದಂಬರಿಗಳವ್ರದ್ದು. ನಮ್ಮ ಭಾರತ ದೇಶ ಕಂಡ ಅತ್ಯುತ್ತಮ ಮೇರು ಕಾದಂಬರಿಕಾರರವರು. ಅವರ ಚಿಂತನೆಗಳು ಎಲ್ಲರೂ ಸ್ಫೂರ್ತಿಯಾಗಲಿ ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ ಮೇಡಮ್. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಮಾರತಳ್ಳಿ HALಯಿಂದ ಬಂದಿರೋದು ಮೇಡಮ್. ಸರ್, ಅವರ ಒಂದು ಕಾದಂಬರಿ ಓದಿದ್ದೀರಾ ಸರ್? ಯಾವುದು? ಸುಮಾರು ಕಾದಂಬರಿಗಳು ಓದಿವಿ ಮೇಡಮ್. ಅವರ ಕಾದಂಬರಿಲಿ ನಮ್ಮ ಹಳ್ಳಿ ಜೀವನದ ಮಟ್ಟ ಯಾವ ರೀತಿ ಕಷ್ಟದಲ್ಲಿದೆ ಅಂತ ನಾವು ಗೃಹಭಂಗದಲ್ಲಿ ನೋಡ್ಬೋದು ಮೇಡಮ್. ಮತ್ತು ಹಾಗೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ದಾಟೋ ಕಾದಂಬರಿಲಿ ನೋಡ್ಬೋದು. ಮತ್ತು ಮುಂದೆ ನಮ್ಮ ಸಂಗೀತ ಇದಿರ್ಬೋದು, ಮಂತ್ರದಲ್ಲಿ ಮತ್ತು ಬೇರೆ ಬೇರೆ ಥರ ನಮ್ಮ ದೇಶದ ಯಾವ ರೀತಿ ಮುಸಲ್ಮಾನರಿಂದ ಇದಾಗಿದೆ, ತುಳಿತಕ್ಕೊಳಗಾಗಿದೆ ಅಂತ ಅವೆಲ್ಲ ಆವರಣದಲ್ಲೆಲ್ಲ ಚಿತ್ರಿಸ್ತಾರೆ ಮೇಡಮ್. ಅವೆಲ್ಲ ನಾವು ತಿಳ್ಕೊಳ್ಬೇಕಾದ ವಿಷಯಗಳು. ಸರ್, ನಾನು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀನಿ. ನಾವು ವರ್ಷಗಳು ಉರುಳ್ತಾ ಹಿರಿಯ ಸಾಹಿತಿಗಳನ್ನ ಕಳ್ಕೊಳ್ತಾ ಇದ್ದೀವಿ. ಯುವಕರಿಗೆ ಒಂದಷ್ಟು ಬರವಣಿಗೆಗೆ ಸ್ಫೂರ್ತಿ ನೀಡ್ತಾ ಇದ್ರು. ಹೌದು, ಇವರು ಏನಂತ ಹೇಳಿದ್ರೆ, ಈಗ ನವಕಾವ್ಯ ಅಥವಾ ಏನು ಉತ್ತಮವಾದ ಬರವಣಿಗೆ ಮೂಲಕ ಸಾಹಿತಿಗಳು ಬರ್ತಾ ಇರೋದೇ ಕಮ್ಮಿ. ಆದರೆ ಇದರಲ್ಲಿ ಮೊದಲು ಹಳಬರು ಏನಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳೋದು, ಅವರು ಬರೆದಿರೋ ಕಾವ್ಯಗಳನ್ನು ಕೃತಿಗಳನ್ನು ಉಳಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಕುಸುಮ, ಇಷ್ಟು ಸಾರ್ವಜನಿಕರ ಮಾತು. ಅಂದರೆ ಸದ್ಯ ರಾಷ್ಟ್ರೋತ್ಥಾನ ಆಸ್ಪತ್ರೆಯಿಂದ ಏನು ಈ ಒಂದು ಕಲಾಕ್ಷೇತ್ರದತ್ತ ಅವರ ಪಾರ್ಥಿವ ಶರೀರ ಬರ್ತಾ ಇರುವಂಥದ್ದು. ಸಂಜೆವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.